Hi guys, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಆಫ್ ಅಶ್ವಿನಿ ಇಂಗ್ಲೀಷ್ ಚಾನಲ್. ಗಾಯ್ಸ್, ನೋಡ್ತಾ ಇರುವಾಗ ಟೈಮ್ ಆಯಿತು, ಸಂಜೆ ಆಯಿತು. ಮಗನನ್ನು ಸ್ಕೂಲಿಂದ ಕರ್ಕೊಂಡು ಬರುವ ಟೈಮ್. ಸ್ಕೂಲಿಂದ ಬಂದ ತಕ್ಷಣ ಕೇಳೋದೆಂತ, ಮಮ್ಮಿ ಇವತ್ತು ಎಂತ ತಿಂಡಿ ಮಾಡಿದಿ ಅಂತ. ಆಯಿತು, ಬೆಳಿಗ್ಗಿನ ತಿಂಡಿ ಸಂಜೆ ಕೊಟ್ಟರೆ ಆಗ್ತದಾ? ಯಬ್ಬಾ, ಇದು ಬೆಳಿಗ್ಗೆ ತಿಂದದ್ದು, ಇದು ನನಗೆ ಬೇಡ ಅಂತ. ನೆನ್ನೆ ಮಾಡಿದ ತಿಂಡಿಯನ್ನೇ ಇವತ್ತು ಮಾಡಿಕೊಟ್ರೆ ಆಗ್ತದಾ? ಇದು ನೆನ್ನೆ ಸಹ ಮಾಡಿಕೊಟ್ಟಿದ್ದಿ, ಇವತ್ತು ಸಹ ಅದನ್ನೇ ಕೊಡ್ತಿದ್ಯಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಎಂಥ ತಿಂಡಿ ಮಾಡೋದು ಅಂತ ಆಲೋಚನೆ ಮಾಡ್ತಿರುವಾಗ ರಪ್ಪು ಒಂದು ಐಡಿಯಾ ಬಂತು. ಏನದು? ಮೊನ್ನೆ ಬೀಚಿಗೆ ಹೋಗಿದ್ವಿ ಅಲ್ಲ ನಾವು, ಸೋಮೇಶ್ವರ ಬೀಚಿಗೆ. ಅಲ್ಲಿ ನಾವು ಬಾಯ್ಲ್ಡ್ ಎಗ್ ಚರ್ಮುರಿ ತಿಂದಿದ್ವಿ. ಅದನ್ನೇ ಮಾಡಿಕೊಡುವ ಅಂತ ಆಯಿತು. ಎಗ್ ಹಾಕುವ ಬದಲು ಹಾಗೇನೆ ಮಾಡುವ ಅಂತ ಆಯಿತು. ಸೊ ಹಾಗೆಯೇ ನಾನು ಥಿಂಕ್ ಮಾಡ್ತಾ ಇರುವಾಗ ಇನ್ನೊಂದು ಅರ್ಧ ಗಂಟೆ ಇರೋದು. ಈಗಲೇ ಮಾಡಿಟ್ರೆ ಅವನು ಬರುವಾಗ ಅದು ಸಾಫ್ಟ್ ಆಗ್ತದೆ. ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ, ಅಂದರೆ ಆನಿಯನ್ ಟೊಮೆಟೊ ಎಲ್ಲ ಕಟ್ ಮಾಡಿ ಅವನು ಬರುವಾಗ ಮಂಡಕ್ಕಿ ಹಾಕೋದು, ಮಿಕ್ಸ್ ಮಾಡಿ ಕೊಡೋದು. ಆಗ ಅವನಿಗೆ ಸಹ ಖುಷಿ ಆಗ್ತದೆ. ಅವನಿಗೆ ಹೇಗೆ ಚರ್ಮುರಿ ಅಂದರೆ ತುಂಬ ಇಷ್ಟ. ಸೊ ಚರ್ಮುರಿ ನೋಡಿದ್ದು ತಿನ್ನೋದು ಅಷ್ಟೇ. ಮತ್ತು ನಮ್ಮ ಕಡೆ ಇದನ್ನು ಚರ್ಮುರಿ ಅಂತ ಹೇಳ್ತಾರೆ. ನಿಮ್ಮ ಕಡೆ ಎಂತ ಹೇಳ್ತಾರೆ ಅಂತ ನನಗೆ ಕಮೆಂಟ್ಸ್ ಮೂಲಕ ನೀವು ತಿಳಿಸಿ ಹೇಳಬೇಕು. ಹಾಗಾದರೆ ಇನ್ನು ವೇಟ್ ಮಾಡೋದು ಬೇಡ, ನಾನು ಚರ್ಮುರಿಯನ್ನು ಹೇಗೆ ಮಾಡ್ತೇನೆ ಅಂತ ಬನ್ನಿ ನೋಡುವ. ಚರುಮುರಿ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಸೇರು ಮಂಡಕ್ಕಿ, 1 ಈರುಳ್ಳಿ, 1 ಸಣ್ಣ ಕ್ಯಾರೆಟ್, 2 ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಮೆಣಸಿನ ಹುಡಿ, ಅರ್ಧ ಚಮಚ ಅರಶಿನ ಹುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಲಿಂಬೆಹಣ್ಣು, 4ರಿಂದ 5 ಚಮಚ ತೆಂಗಿನ ಎಣ್ಣೆ. ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೇನೆ. ಇದು ಮಾಡಲಿಕ್ಕೆ ಉಂಟಲ್ಲ, ಸ್ವಲ್ಪ ದೊಡ್ಡ ಪಾತ್ರೆ ಇದ್ದರೆ ನಿಮಗೆ ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಅದಕ್ಕೆ ನಾನು 4ರಿಂದ 5 ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ. ಮತ್ತು ಅದಕ್ಕೇ ಸಣ್ಣ ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ. ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ. ಮತ್ತು ಹಣ್ಣಾದ ಟೊಮೆಟೊ ಸಿಕ್ಕಿದರೆ ಒಳ್ಳೆಯದು. ಇದಕ್ಕೆ ಒಂದು 2ರಿಂದ 3 ಕೂಡ ಟೊಮೆಟೊ ಹಾಕ್ಬೋದು, ಚೆನ್ನಾಗಾಗ್ತದೆ ಇದು. ಸೊ 2 ಟೊಮೆಟೊ ನಾನೀಗ ತಗೊಂಡಿದ್ದೇನೆ. ನಂತರ ಅದಕ್ಕೇ ಒಂದು ಸಣ್ಣ ಕ್ಯಾರೆಟ್ ಹಾಕಿದ್ದೇನೆ. ನಿಮಗೆ ಕ್ಯಾರೆಟ್ನ ಜೊತೆಗೆ ಬೀಟ್ರೋಟ್ ಕೂಡ ಹಾಕ್ಬೋದು. ಮತ್ತು ನಾನ್ ವೆಜ್ ತಿನ್ನುವವರು ಬಾಯ್ಲ್ಡ್ ಎಗ್ ಹಾಕಿದರೆ ಸಹ ಎಗ್ಗನ್ನು ಬಾಯ್ಲ್ ಮಾಡಿ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಇದಕ್ಕೆ ಹಾಕಿದರೆ ಸಹ ಚೆನ್ನಾಗಿರ್ತದೆ. ನಾನು ಬಾಯ್ಲ್ ಎಗ್ ಏನು ಹಾಕಲಿಲ್ಲ. ಕ್ಯಾರೆಟ್ನ ನಂತರ ಒಂದು ಅರ್ಧ ಚಮಚದಷ್ಟು ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಮತ್ತು 1 ಚಮಚದಷ್ಟು ಮೆಣಸಿನ ಹುಡಿ ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ನಂತರ ಇದಕ್ಕೆ ಉಂಟಲ್ಲ, ನೀವು ಮಾವಿನ ಹಣ್ಣು ಬರ್ತದಲ್ಲ, ಮಾವಿನ ಹಣ್ಣಲ್ಲ, ಮಾವಿನಕಾಯಿ, ಅದು ಹಾಕಿದರೆ ಸಹ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿ ಅನ್ನಿಸ್ತದೆ. ಸೊ ಅದು ಹಾಕೋದಾದ್ರೆ ಈ ಟೈಮಲ್ಲಿ ಹಾಕ್ಬೋದು ನಿಮಗೆ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಮಸಾಲೆ ಎಲ್ಲ ಆ ಈರುಳ್ಳಿ ಮತ್ತು ಟೊಮೆಟೊಗೆ ಹಿಡಿಬೇಕು. ಸೊ ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಕಡಲೆ ಬೀಜ ಕೂಡ ಹಾಕಿದರೆ ಚೆನ್ನಾಗಾಗ್ತದೆ. ಕಡಲೆ ಬೀಜ ಇದ್ದರೆ ನಿಮ್ಮ ಹತ್ರ ಈ ಟೈಮಲ್ಲಿ ಹಾಕ್ಬೋದು. ಮತ್ತು ಅದೆಲ್ಲ ಮಿಕ್ಸ್ ಆದ ನಂತರ ಈಗ ಮಂಡಕ್ಕಿ ಹಾಕ್ತಾ ಇದ್ದೇನೆ. ಇದು ನಾನು 1 ಸೇರು ತಗೊಂಡಿದ್ದೇನೆ ಮಂಡಕ್ಕಿ. 1 ಸೇರು ಅಂದರೆ 4 ಪಾವು ಅಷ್ಟು ಆಗ್ತದೆ. 4 ಪಾವು ಅಂದರೆ 4 ಲೋಟೆ. ಸೊ ಅದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇದು ಬೇಗ ಬೇಗ ಮಿಕ್ಸ್ ಮಾಡಿ ನೀವು ಆಗಲೇ ತಿನ್ನಲಿಕ್ಕೆ ಕೊಡಬೇಕು. ಇಲ್ಲದ್ರೆ ಅದು ಮಂಡಕ್ಕಿ ಉಂಟಲ್ಲ, ಸಾಫ್ಟ್ ಆಗ್ತದೆ. ಸ್ವಲ್ಪ ಹೊತ್ತು ಇಡುವಾಗಲೇ ಸಾಫ್ಟ್ ಆಗ್ತದೆ. ಯಾಕಂದರೆ ಇದಕ್ಕೆ ಟೊಮೆಟೊ ಹಣ್ಣು ಹಾಕಿದ್ದೇವಲ್ಲ. ಸೊ ನೀರು ಸೇರಿದ ಕೂಡಲೇ, ನೀರು ತಾಗಿದ ಕೂಡಲೇ ಸಾಫ್ಟ್ ಆಗ್ತದೆ. ಅದಕ್ಕೋಸ್ಕರ ನಾನೀಗ ಸ್ವಲ್ಪ ಲಿಂಬೆ ಹಣ್ಣು ಹಾಕ್ತಾ ಇದ್ದೇನೆ. ಲಿಂಬೆ ರಸ ಉಂಟಲ್ಲ, ಒಂದು ಅರ್ಧ ಲಿಂಬೆ ರಸ ಹಾಕಿ, ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಹೇಗೆ ಕಾಣ್ತದೆ ಅಂತ. ಮೆಣಸಿನ ಪುಡಿ ಹಾಕಿದ್ರಿಂದ ಕಲ್ಲರ್ ನಿಮಗೆ ಚೆಂದ ಬರ್ತದೆ. ಬೇಕಾದ್ರೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಬೋದು. ಆದರೆ ಗರಂ ಮಸಾಲ ಹಾಕಿದ್ರೆ ಉಂಟಲ್ಲ, ಅದರದ್ದೇ ಜಾಸ್ತಿ ಸ್ಮೆಲ್ ಬರ್ತದೆ. ಅದಕ್ಕೆ ನಾವು ಅದನ್ನೆಲ್ಲ ಎಂತ ಹಾಕಲಿಲ್ಲ, ಸಿಂಪಲ್ಲಾಗಿ ಮಾಡಿದ್ವಿ. ನೋಡಿ ಹೇಗೆ ಬಂತು ಅಂತ ನೋಡಿ. ಸ್ವಲ್ಪ ನಾನಲ್ಲಿ ಮೇಲೆ ಸ್ವಲ್ಪ ಕಡಲೆ ಬೀಜ ಉದುರಿಸಿದ್ದೇನೆ. ನೀವು ಸಹ ಹಾಗೇನೆ ಮಾಡ್ಬೋದು. ಗೈಸ್, ನೋಡಿದ್ರಲ್ಲ ನಾನು ಮಾಡಿದಂತಹ ಚರ್ಮುರಿ ಹೇಗಿತ್ತು ಅಂತ. ನೀವು ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ, ಖಂಡಿತ ಅವರಿಗೆ ಇಷ್ಟ ಆಗ್ತದೆ. ಹಾಗಾದರೆ ನಾನು ಇವತ್ತಿನ ವಿಡಿಯೋಸ್ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇಲ್ಲಿ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ 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 ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಗೈಸ್.